ಬೇಸಿಗೆಯ ಸುಡುವ ಬಿಸಿಲಿಗೆ ಮನುಷ್ಯರು ಮಾತ್ರವಲ್ಲ, ನಾವು ಬಳಸುವ ಸ್ಮಾರ್ಟ್ಫೋನ್ಗಳು ಕೂಡ ಸುಸ್ತಾಗ್ತಾ ಇದೆ. ಹೊರಗಿನ ತಾಪಮಾನ ಹೆಚ್ಚಾದಂತೆ ಮೊಬೈಲ್ ಫೋನ್ಗಳು ಅತಿಯಾಗಿ ಬಿಸಿಯಾಗೋದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಾಗಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಫೋನ್ ಬೆಂಕಿಯಂತೆ ಕಾಯುವುದನ್ನು ತಡೆಯಲು ಈ ಟಿಪ್ಸನ್ನು ಅನುಸರಿಸಿ. ಬೇಸಿಗೆಯ ಸುಡುವ ಬಿಸಿಲಿಗೆ ಮನುಷ್ಯರು ಮಾತ್ರವಲ್ಲ, ಬಳಸುವ ಸ್ಮಾರ್ಟ್ಫೋನ್ಗಳು ಕೂಡ ಸುಸ್ತಾಗ್ತಾ ಇದೆ. ಫೋನ್ ಅತಿಯಾಗಿ ಬಿಸಿಯಾದರೆ ಬ್ಯಾಟರಿ ಹಾಳಾಗೋದಲ್ಲದೆ ಫೋನ್ನ ಕಾರ್ಯಕ್ಷಮತೆ ಕುಂಠಿತಗೊಳ್ಳುತ್ತೆ ಮತ್ತು ಕೆಲವೊಮ್ಮೆ ಅಪಾಯಕಾರಿ ಅಪಘಾತಗಳಿಗೂ ಕಾರಣವಾಗುತ್ತೆ. ಈ ಬೇಸಿಗೆಯಲ್ಲಿ ನಿಮ್ಮ ಫೋನನ್ನು ಕೂಲಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀವಿ ನೋಡಿ. ಬಹಳಷ್ಟು ಮಂದಿ ಹೊರಗಡೆ ಹೋದಾಗ ಅಥವಾ ಕಾರ್ನಲ್ಲಿ ಪ್ರಯಾಣಿಸುವಾಗ ಮೊಬೈಲ್ ಫೋನನ್ನು ನೇರವಾಗಿ ಸೂರ್ಯನ ಶಾಖ ಬೀಳುವ ಜಾಗದಲ್ಲಿ ಇಡ್ತಾರೆ. ಕಾರಿನ ಡ್ಯಾಶ್ಬೋರ್ಡ್ ಅಥವಾ ಕಿಟಕಿಯ ಪಕ್ಕದಲ್ಲಿ ಫೋನ್ ಇಡೋದ್ರಿಂದ ಅದು ವಾತಾವರಣದ ಶಾಖವನ್ನು ಬೇಗನೆ ಹೀರಿಕೊಳ್ಳುತ್ತೆ. ಬಿಸಿಲಿನಲ್ಲಿರುವಾಗ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ಅದನ್ನು ನೆರಳಿರುವ ಜಾಗದಲ್ಲಿ ಇರಿಸೋದು ಉತ್ತಮ. ಫೋನ್ನಲ್ಲಿ ಒಂದೇ ಬಾರಿಗೆ ಅನೇಕ ಅಪ್ಲಿಕೇಶನ್ಗಳನ್ನು ತೆಗೆದಿಡೋದ್ರಿಂದ CPU ಮೇಲಿನ ಹೊರೆ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಬಳಸದಿದ್ರೂ ಕೆಲವು ಆ್ಯಪ್ಗಳು ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಿರುತ್ತೆ. ಇದು ಫೋನ್ ಬಿಸಿಯಾಗಲು ಮತ್ತು ಬ್ಯಾಟರಿ ಬೇಗನೆ ಖಾಲಿಯಾಗಲು ಕಾರಣ ಆಗುತ್ತೆ. ಆದ್ದರಿಂದ ಅಪ್ಲಿಕೇಶನ್ಗಳನ್ನು ಬಳಸಿದ ತಕ್ಷಣ ಅವುಗಳನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡುವ ಅಭ್ಯಾಸ ಇಟ್ಕೊಳ್ಳಿ. ದೀರ್ಘಕಾಲದವರೆಗೆ ಗೇಮ್ ಆಡೋದು, ಹೈ ಕ್ವಾಲಿಟಿ ವಿಡಿಯೋ ನೋಡೋದು ಅಥವಾ ವಿಡಿಯೋ ಎಡಿಟಿಂಗ್ ಮಾಡೋದ್ರಿಂದ ಪ್ರೊಸೆಸರ್ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಅದರಂತೆ ಬೇಸಿಗೆಯಲ್ಲಿ ಇದು ಫೋನ್ ಅತಿಯಾಗಿ ಬಿಸಿಯಾಗಲು ಪ್ರಮುಖ ಕಾರಣ ಆಗುತ್ತೆ. ಆದ್ದರಿಂದ ನಿರಂತರವಾಗಿ ಫೋನ್ ಬಳಸುವ ಬದಲು ಮಧ್ಯೆ ಮಧ್ಯೆ ವಿರಾಮ ತೆಗೆದುಕೊಳ್ಳೋದು ಉತ್ತಮ. ಇದರಿಂದ ಫೋನ್ ತನ್ನ ಸಾಮಾನ್ಯ ತಾಪಮಾನಕ್ಕೆ ಮರಳಲು ಸಹಕಾರಿಯಾಗತ್ತೆ. ಇನ್ನು ಬೇಸಿಗೆಯಲ್ಲಿ ಫೋನ್ ಚಾರ್ಜ್ ಆಗುವಾಗ ಸ್ವಾಭಾವಿಕವಾಗಿ ಸ್ವಲ್ಪ ಬಿಸಿಯಾಗುತ್ತೆ. ಈ ಸಮಯದಲ್ಲಿ ದಪ್ಪನೆಯ ಬ್ಯಾಕ್ ಕವರ್ ಅಥವಾ ಕೇಸ್ಗಳು ಫೋನ್ನಿಂದ ಹೊರಬರುವ ಶಾಖವನ್ನು ತಡೆಯುತ್ತವೆ. ಇದು ಫೋನ್ ಒಳಗಿನ ತಾಪಮಾನವನ್ನು ಹೆಚ್ಚಿಸುತ್ತೆ. ಚಾರ್ಜ್ ಮಾಡುವ ಸಮಯದಲ್ಲಿ ಫೋನ್ ಕವರ್ ತೆಗೆದಿಡೋದ್ರಿಂದ ಶಾಖ ಸುಲಭವಾಗಿ ಹೊರಹೋಗಲು ಮತ್ತು ಫೋನ್ ತಂಪಾಗಿರಲು ಸಹಾಯ ಮಾಡುತ್ತೆ. ಮಾರ್ಕೆಟ್ನಲ್ಲಿ ಸಿಗುವ ಅಗ್ಗದ ಅಥವಾ ನಕಲಿ ಚಾರ್ಜರ್ಗಳನ್ನು ಬಳಸುವುದು ಫೋನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ಫೋನ್ನ ಬ್ಯಾಟರಿಯನ್ನು ಬಿಸಿ ಮಾಡುವುದಲ್ಲದೆ ತಾಂತ್ರಿಕ ದೋಷಗಳಿಗೆ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಯಾವಾಗಲೂ ನಿಮ್ಮ ಫೋನ್ ತಯಾರಕರು ನೀಡಿದ ಅಥವಾ ಅಧಿಕೃತ ಕಂಪನಿಯ ಚಾರ್ಜರ್ಗಳನ್ನೇ ಬಳಸಿ. ಇದು ಫೋನ್ ಬಿಸಿಯಾಗುವುದನ್ನು ಕಡಿಮೆ ಮಾಡುತ್ತೆ. ಇನ್ನು ನೀವು ನೆಟ್ವರ್ಕ್ ಸರಿಯಾಗಿ ಇಲ್ಲದ ಜಾಗದಲ್ಲಿದ್ದರೆ ಫೋನ್ ನಿರಂತರವಾಗಿ ಸಿಗ್ನಲ್ ಹುಡುಕ್ತಾ ಇರುತ್ತೆ. ಈ ಪ್ರಕ್ರಿಯೆ ಫೋನ್ ಅತಿಯಾಗಿ ಬಿಸಿಯಾಗಲು ಕಾರಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಫೋನನ್ನು ಏರೋಪ್ಲೇನ್ ಮೋಡ್ನಲ್ಲಿ ಇಡೋದು ಉತ್ತಮ. ಇದು ಬ್ಯಾಟರಿ ಉಳಿಸುವುದೂ ಅಲ್ಲದೆ ಮೊಬೈಲ್ ತಾಪಮಾನವನ್ನು ಹತೋಟಿಯಲ್ಲಿ ಇಡುತ್ತೆ. ನಿಮ್ಮ ಫೋನ್ ಬಿಸಿಯಾಗುತ್ತೆ ಅಂತ ಅನಿಸಿದರೆ ಬ್ಯಾಟರಿ ಸೇವರ್ ಆನ್ ಮಾಡೋದು ಕೂಡ ಉತ್ತಮ. ಇದು ಫೋನ್ನ ಹಿನ್ನೆಲೆ ಚಟುವಟಿಕೆಗಳನ್ನು ಮತ್ತು ಅನಗತ್ಯ ಪ್ರಕ್ರಿಯೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದರಿಂದ ಪ್ರೊಸೆಸರ್ ಮೇಲಿನ ಹೊರೆ ಕಡಿಮೆಯಾಗಿ ಫೋನ್ ತಂಪಾಗುತ್ತೆ. ಈ ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಈ ಬೇಸಿಗೆಯಲ್ಲಿ ನಿಮ್ಮ ಸ್ಮಾರ್ಟ್ಫೋನನ್ನು ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಆದರೆ ನೆನಪಿಡಿ, ಫೋನ್ ಅತಿಯಾಗಿ ಬಿಸಿಯಾಯಿತು ಅಂತ ಅದನ್ನು ಬಲವಂತವಾಗಿ ತಂಪು ಮಾಡಲು ಫ್ರಿಜ್ನಲ್ಲಿ ಇಡೋದು ಅಥವಾ ಇನ್ನೊಂದು ಮಾಡೋದು, ಅಂತಹ ಸಾಹಸಗಳನ್ನು ಯಾವತ್ತೂ ಮಾಡಬೇಡಿ. ನಮಸ್ಕಾರ.